ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋದಲ್ಲಿ ಪದ್ಯ 2 ಕನ್ನಡ ನುಡಿ ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. 5ನೇ ತರಗತಿ ತಿಳಿಕನ್ನಡ ಪಠ್ಯಪುಸ್ತಕದ ಪದ್ಯ 2 ಕನ್ನಡ ನುಡಿ. ಮಕ್ಕಳೇ ಬನ್ನಿರಿ ಮಾತೊಂದ ಹೇಳುವೆ ಚಿತ್ತವನಿಟ್ಟು ಆಲಿಸಿರಿ. ಇಲ್ಲಿ ಮಕ್ಕಳೇ ಎಲ್ಲರೂ ಕೂಡ ಬನ್ನಿ, ನಾನೊಂದು ನಿಮಗೊಂದು ಮಾತನ್ನ ಹೇಳ್ತಾ ಇದ್ದೀನಿ. ಆ ಮಾತನ್ನ ನೀವು ಚಿತ್ತವನಿಟ್ಟು ಅಂದರೆ ಮನಸ್ಸಿಟ್ಟು ಕೇಳಿಸಿಕೊಳ್ಳಿರಿ ಅನ್ನೋ ಸಾಲುಗಳಿಂದ ಪದ್ಯ ಪ್ರಾರಂಭ ಆಗುತ್ತೆ. ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಯಾರು ಎಂದರೆ ಎ.ಕೆ. ರಾಮೇಶ್ವರ ಅವರು. ಮೊದಲಿಗೆ ಬನ್ನಿ ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ. ಕವಿ ಅಂದರೆ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಎ.ಕೆ. ರಾಮೇಶ್ವರ ಅವರನ್ನು. ಇವರು ವಿಜಯಪುರ ಜಿಲ್ಲೆಯ ವದಾನುಹಟ್ಟಿ ಗ್ರಾಮದಲ್ಲಿ 1934ರಲ್ಲಿ ಜನಿಸಿದರು. ಇವರ ಬಾಲ್ಯದ ಶಿಕ್ಷಣವನ್ನು ಹುಟ್ಟೂರಿನಲ್ಲಿಯೇ ಮುಗಿಸಿಕೊಂಡು ಹೆಚ್ಚಿನ ಶಿಕ್ಷಣಕ್ಕಾಗಿ ಸಮೀಪದ ಧಾರವಾಡಕ್ಕೆ ಹೋಗ್ತಾರೆ. ಬಡತನದ ಕಾರಣ ಶಿಕ್ಷಣ ಅರ್ಧಕ್ಕೆ ನಿಲ್ಲಿಸಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಇವರು ಸೇವೆಯನ್ನು ಮಾಡ್ತಾರೆ. ಇವರು ಉತ್ತಮ ಶಿಕ್ಷಕರೆಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಮಕ್ಕಳಿಗಾಗಿ ಇವರು ಕತೆ, ಕವನ, ನಾಟಕ, ಜೀವನ ಚರಿತ್ರೆ ಹಾಗೂ ಪ್ರಬಂಧಗಳನ್ನು ಕೂಡ ಬರೆದು ಮಕ್ಕಳ ಕವಿಯೆಂದೇ ಪ್ರಸಿದ್ಧರಾಗಿದ್ದಾರೆ. ಇವರಿಗೆ 2000 ಸಾಲಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಕನ್ನಡ ನುಡಿ ಕವಿತೆ ಅವರ ಸಮಗ್ರ ಮಕ್ಕಳ ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಇಲ್ಲಿ ಕೆಲವೊಂದು ಟಿಪ್ಪಣಿ ಪದಗಳನ್ನು ಕೊಟ್ಟಿದೆ, ಗಮನಿಸಿ. ಪುಣ್ಯಕೋಟಿ ಅಂದರೆ ಸತ್ಯಕ್ಕಾಗಿ ಬದುಕಿದ ಗೋವಿನ ಹೆಸರು. ಇದು ಜಾನಪದ ಕಥೆಯನ್ನು ಒಳಗೊಂಡಂತಹ ಒಂದು ಹಾಡು. ಪುಣ್ಯಕೋಟಿ ಕತೆ ನೀವೆಲ್ಲ ಕೇಳಿದಿರ. ಯಾವುದದು? ಆ ಹಾಡಿನ ಒಂದು ಅರ್ಥ. ಸಂಚಿ ಹೊನ್ನಮ್ಮ ಯಾರು? ಒಬ್ಬ ಕವಯತ್ರಿ ಅಂದರೆ ಒಬ್ಬ ಪೋಯೆಟ್. ಅದಿಬದಿಯ ಧರ್ಮ ಎಂಬ ಕಾವ್ಯವನ್ನು ಇವರು ರಚನೆ ಮಾಡಿದ್ದಾರೆ. ಹವಳ ಅಂದರೆ ನವರತ್ನಗಳಲ್ಲಿ ಒಂದು, ಸಮುದ್ರದ ಜೀವಿಯಿಂದ ಉತ್ಪನ್ನವಾಗುವಂತಹ ಒಂದು ಕಠಿಣವಾದಂತಹ ಗಟ್ಟಿಯಾದಂತಹ ಒಂದು ಪದಾರ್ಥ. ಹವಳ ಅಂದರೆ ಆ ಮುತ್ತಿನ ಒಂದು ರೀತಿಯಲ್ಲೇ ಇರುತ್ತೆ, ಆದರೆ ಅದು ಮುತ್ತಲ್ಲ, ಹವಳ. ಆನಂತರ ಶರಣರು ಅಂದರೆ 12ನೇ ಶತಮಾನದಲ್ಲಿ ಬಾಳಿ ಬದುಕಿದಂತಹ ಬಸವಣ್ಣನವರ ತತ್ವ ಅನುಯಾಯಿಗಳು. ಇವರು ಸಮಾಜದ ಮೌಢ್ಯತೆಗಳನ್ನು ಹೋಗಲಾಡಿಸಿ, ಸಮಾಜದಲ್ಲಿರ್ತಕ್ಕಂತಹ ಮೌಢ್ಯತೆಗಳನ್ನು ಹೋಗಲಾಡಿಸಿ ವಿಚಾರವನ್ನು, ಅರಿವನ್ನು ಮೂಡಿಸುವಂತಹ ದಿಸೆಯಲ್ಲಿ ಸಾವಿರಾರು ವಚನಗಳನ್ನು ಸರಳವಾದಂತಹ ಕನ್ನಡ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಯಾರು? ಶರಣರು. ಇನ್ನು ದಾಸರು ಅಂದರೆ ಯಾರು ಅಂದರೆ 15ನೇ ಶತಮಾನದಲ್ಲಿ ಕಂಡುಬರುವ ಇವರು ಹರಿಭಕ್ತರು. ಇವರು ರಚಿಸಿದ ಸಾಹಿತ್ಯವನ್ನು ಕೀರ್ತನೆಗಳು ಎಂದು ಕರೆಯಲಾಗುತ್ತದೆ. 15ನೇ ಶತಮಾನದಲ್ಲಿ ಕಂಡುಬರುವ ಇವರು ಹರಿಭಕ್ತರು. ಇವರು ರಚಿಸಿದ ಸಾಹಿತ್ಯವನ್ನು ಕೀರ್ತನೆಗಳು ಎಂದು ಕರೆಯಲಾಗುತ್ತದೆ. ಇನ್ನು ಜನಪದ ಅಂದರೆ ಏನು? ಅಕ್ಷರ ಜ್ಞಾನವಿಲ್ಲದ ಶ್ರೀ ಸಾಮಾನ್ಯರು ಕಟ್ಟಿದ ಒಂದು ಹಾಡು, ಕತೆ, ಆಚರಣೆ, ನೃತ್ಯ, ಕಲೆ ಇತ್ಯಾದಿಗಳನ್ನು ಒಳಗೊಂಡ ಗ್ರಾಮೀಣ ಸಂಸ್ಕೃತಿ. ಜನಪದ ಅಂದರೆ ಅಕ್ಷರದ ಜ್ಞಾನ ಇಲ್ಲದೆ ಇರತಕ್ಕಂತಹ ಅನಕ್ಷರಸ್ಥರು, ಶ್ರೀಸಾಮಾನ್ಯರು ಕಟ್ಟಿ ಹಾಡಿದಂತಹ ಒಂದು ಕಥೆಯನ್ನು, ಆಚರಣೆಯನ್ನು, ಹಾಡನ್ನು, ನೃತ್ಯವನ್ನು, ಕಲೆಯನ್ನು ಇವುಗಳನ್ನು ಒಳಗೊಂಡಂತಹ ಒಂದು ಗ್ರಾಮೀಣ ಸಂಸ್ಕೃತಿಯ ಒಂದು ಸಾಹಿತ್ಯ ಪ್ರಕಾರ. ಇದು ಶರಣರು, ದಾಸರು ಮತ್ತು ಜನಪದರು ಅಂದರೆ ಒಂದು ಅರ್ಥ. ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಗಮನಿಸಿ. ಅರಿ ಅಂದರೆ ತಿಳಿ ಅಥವಾ ಗ್ರಹಿಸು. ಆಲಿಸು ಅಂದರೆ ಮನಸ್ಸಿಟ್ಟು ಕೇಳು. ಕಣಜ ಅಂದರೆ ಧಾನ್ಯ ಸಂಗ್ರಹಣೆಯ ಸ್ಥಳ. ಚಿತ್ತ ಅಂದರೆ ಮನಸ್ಸು. ತಿರುಳು ಅಂದರೆ ಸತ್ವ, ಸಾರ. ನನ್ನಿ ಅಂದರೆ ಪ್ರೀತಿ ಅಥವಾ ಸತ್ಯ. ಮಳಲು ಅಂದರೆ ಮರಳು. ಅಮೃತ ಅಂದರೆ ಪವಿತ್ರವಾದದ್ದು. ಒಲುಮೆ ಅಂದರೆ ಪ್ರೀತಿ. ಗುಡಿ ಅಂದರೆ ಪವಿತ್ರವಾದಂತಹ ಸ್ಥಳ, ದೇವಾಲಯ. ತಾಯಿ ನುಡಿ ಅಂದರೆ ಮಾತೃಭಾಷೆ. ತೊರೆ ಅಂದರೆ ಚಿಕ್ಕದಾದಂತಹ ಒಳೆ. ನುಡಿ ಅಂದರೆ ಭಾಷೆ. ಇದು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥ. ಇನ್ನು ಪದ್ಯವನ್ನು ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ, ಬನ್ನಿ. ಕನ್ನಡ ನುಡಿ. ಮಕ್ಕಳೇ ಬನ್ನಿ, ಆ ಒಂದು ಪದ್ಯದ ಸಾರಾಂಶವನ್ನು ಹಾಡುವುದರ ಮೂಲಕ ತಿಳಿಸಿಕೊಡಲಿದ್ದೇನೆ. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ ಚಿತ್ತವನಿಟ್ಟು ಆಲಿಸಿರಿ.
ಇಲ್ಲಿ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವೆಲ್ಲ ಬನ್ನಿ, ನಾನೊಂದು ಮಾತನ್ನ ಹೇಳ್ತೀನಿ, ಚಿತ್ತವನ್ನಿಟ್ಟು ಅಂದರೆ ಮನಸ್ಸನ್ನು ಇಟ್ಟು ಆಲಿಸಿರಿ ಅಂದರೆ ಕೇಳಿಸಿಕೊಳ್ಳಿ. ಮಕ್ಕಳೇ ಎಲ್ಲರೂ ಕೂಡ ಬನ್ನಿ, ನಾನೊಂದು ಮಾತನ್ನ ಹೇಳ್ತಾ ಇದ್ದೀನಿ, ಮನಸ್ಸಿಟ್ಟು ಮನಸ್ಸಿನಿಂದ ನಾನು ಹೇಳುವಂತಹ ಮಾತನ್ನು ಕೇಳಿಸಿಕೊಳ್ಳಿರಿ ಎನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಎರಡನೆಯ ಒಂದು ಪ್ಯಾರವನ್ನು ಗಮನಿಸಿ. ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ಒಲುಮೆಯು ತುಂಬಿಹುದು, ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯು ಅಲ್ಲಿಹುದು. ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯು ಅಲ್ಲಿಹುದು. ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ, ಚಿತ್ತವನಿಟ್ಟು ಆಲಿಸಿರಿ. ಇಲ್ಲಿ ಹೇಳ್ತಾ ಇದ್ದಾರೆ, ಕನ್ನಡ ನುಡಿ ಯಾವ ರೀತಿ ಇದೆ, ಕನ್ನಡ ಎನ್ನುವಂತಹ ಗುಡಿಯಲ್ಲಿ, ಕನ್ನಡ ಎನ್ನುವಂತಹ ಗುಡಿಯಲ್ಲಿ ಹೃದಯದ ಒಲುಮೆಯ ತುಂಬಿಹುದು, ಹೃದಯದ ತುಂಬ ಪ್ರೀತಿಯನ್ನು ತುಂಬಿಕೊಂಡು ಇಲ್ಲಿ ಕನ್ನಡ ಎನ್ನುವಂತಹ ಭಾಷೆಯ ಗುಡಿಯಲ್ಲಿ ಪ್ರೀತಿಯ ಒಲುಮೆಯನ್ನು ತುಂಬಿಕೊಂಡು, ಹೃದಯದಲ್ಲಿ ಪ್ರೀತಿಯನ್ನು ತುಂಬಿಕೊಂಡು, ಹಾಲಿನ ತೊರೆಯು ಹಾಲಿನ ರೀತಿಯಲ್ಲಿ, ಹಾಲಿನ ಒಂದು ತೊರೆಯಂತೆ, ನದಿಯಂತೆ, ಸಕ್ಕರೆ ಮಳಲು, ಮಳಲು ಅಂದರೆ ಸಕ್ಕರೆ ಎನ್ನುವಂತಹ ಮರಳು, ಮಳಲು ಅಂದರೆ ಮರಳನ್ನು ಬೆರೆಸಿ ಹಾಲಿನ ಒಂದು ತೊರೆಗೆ, ಹಾಲಿನ ಒಂದು ತೊರೆಯಲ್ಲಿ ಸಕ್ಕರೆ ಎನ್ನುವಂತಹ ಮರಳನ್ನು ಬೆರೆಸಿ ಅದಕ್ಕೆ ಜೇನಿನ ಹನಿಯನ್ನು ಸೇರಿಸುವುದರ ಮೂಲಕ ಕನ್ನಡ ನಾಡು ಎನ್ನುವಂತಹದ್ದು, ಕನ್ನಡ ಭಾಷೆ ಎನ್ನುವಂತಹದ್ದು ಅಷ್ಟು ಸಿಹಿಯಾಗಿ ಮಧುರವಾದಿ ಇದೆ. ಯಾವುದು? ಕನ್ನಡ ನುಡಿ. ಅಂತಹ ಒಂದು ಭಾಷೆಯ ಬಗ್ಗೆ ನಾನು ನಿಮಗೆ ಇಲ್ಲಿ ಹೇಳ್ಕೊಳ್ತಾ ಇದ್ದೀನಿ, ಅಂತಹ ನಾಡಿನ ಬಗ್ಗೆ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಕವಿ ಎ.ಕೆ. ರಾಮೇಶ್ವರ ಅವರು. ಇನ್ನು ಪುಣ್ಯಕೋಟಿಯ ಬದುಕಿನ ಚರಿತೆಯು, ಮುಂದಿನ ಸಾಲುಗಳನ್ನು ಗಮನಿಸಿ. ಪುಣ್ಯಕೋಟಿಯು ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು, ಸಂಚಿವ ನಮ್ಮನ ಅಧಿಪತಿ ಧರ್ಮವು ತಳತಳಹದರಲ್ಲಿ ಒಡೆಯುವುದು. ಅಂದರೆ ಪುಣ್ಯಕೋಟಿಯ ಕಥೆಯನ್ನು ಒಳಗೊಂಡಂತಹ ನಾಡು ನಮ್ಮ ನಾಡು. ಜನಪದರು ರಚಿಸಿದಂತಹ ಒಂದು ಪುಣ್ಯಕೋಟಿ, ಅಕ್ಷರ ಜ್ಞಾನ ಇಲ್ಲದೆ ಇರತಕ್ಕಂತಹ ಜನ ರಚಿಸಿರುವಂತಹ ಪುಣ್ಯಕೋಟಿಯ ಚರಿತೆಯನ್ನು ಒಳಗೊಂಡಂತಹ ಚರಿತ್ರೆ ನಮ್ಮ ನಾಡಿನಲ್ಲಿ ಇದೆ. ಜನಪದರಲ್ಲಿ ಅಂತಹ ಒಂದು ಸುಂದರವಾದ ಒಂದು ಸಾಹಿತ್ಯ ಮೂಡಿ ಬಂದಿದೆ. ಅಷ್ಟೇ ಅಲ್ಲ, ಸಂಚಿ ಹೊನ್ನಮ್ಮನ ಅಧಿಬದೆ ಧರ್ಮವೂ ಕೂಡ ಆ ಸುಂದರವಾದಂತಹ ಸಾಹಿತ್ಯವನ್ನು ಒಳಗೊಂಡಂತಹ ಅಧಿಬದೆ ಧರ್ಮ ಕೂಡ ಅದರಲ್ಲಿ ತಳತಳ ಅಂತ ಹೊಳಿತಾ ಇದೆ. ಮುಂದುವರಿಯುತ್ತಾ, ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು, ದಾಸರ ನುಡಿಯಲಿ ಹರಡಿದ ಚೆಲುವು ಕನ್ನಡದೊಳುಮೆಯ ಹವಳಗಳು. ಶರಣರು ರಚಿಸಿದ ವಚನಗಳೆಲ್ಲ ಬದುಕಿನ ಅಮೃತ ಕಣಜಗಳು, ದಾಸರ ನುಡಿಯಲಿ ಹರಳಿದ ಚೆಲುವು ಕನ್ನಡದೊಳುಮೆಯ ಹವಳಗಳು. ಇಲ್ಲಿ ಹೇಳ್ತಾ ಇದ್ದಾರೆ, ಶರಣರು ಅಂದರೆ ಏನು? 12ನೇ ಶತಮಾನದಲ್ಲಿ ಬಾಳಿ ಬದುಕಿದಂತಹ ಬಸವಣ್ಣನವರ ತತ್ವದ ಅನುಯಾಯಿಗಳು. ಇವರು ಸಮಾಜದಲ್ಲಿ ಇದ್ದಂತಹ ಮೌಢ್ಯತೆಗಳನ್ನು, ಅಂಧಕಾರಗಳನ್ನು ಹೋಗಲಾಡಿಸಿ ವಿಚಾರವಂತರಾಗಿ ಜ್ಞಾನವನ್ನು ಮೂಡಿಸುವಂತಹ ದಿಸೆಯಲ್ಲಿ ಸಾವಿರಾರು ವಚನಗಳನ್ನು ಸರಳವಾದ ಕನ್ನಡದಲ್ಲಿ ರಚನೆ ಮಾಡಿದ್ರು. ಯಾರು? ಶರಣರು. ಇಲ್ಲಿ ಅಂತಹ ಶರಣರು ರಚನೆ ಮಾಡಿರುವಂತಹ ಅನೇಕ ವಚನಗಳು ನಮ್ಮಲ್ಲಿ ಇವೆ. ಬದುಕಿನ ಅಮೃತ ಕಣಜಗಳಾಗಿವೆ ಆ ಒಂದು ವಚನಗಳು. ಅಷ್ಟೇ ಅಲ್ಲ, ದಾಸರು ಅಂದರೆ 15ನೇ ಶತಮಾನದಲ್ಲಿ ಕಂಡು ಬರುವಂತಹ ಇವರು ಹರಿಭಕ್ತರು. ಹರಿ ಅಂದರೆ ಮಹಾವಿಷ್ಣುವಿನ ಭಕ್ತರು. ಇವರು ರಚಿಸಿದಂತಹ ಸಾಹಿತ್ಯವನ್ನು ಕೀರ್ತನೆಗಳು ಅಂತ ಕರೆಯಲಾಗುತ್ತೆ. ಅಂತಹ ದಾಸರ ನುಡಿಯಲ್ಲಿ ಹರಡಿದಂತಹ ಚೆಲುವು ನಮ್ಮ ಕನ್ನಡದಲ್ಲಿ ಇದೆ. ಕನ್ನಡದೊಳುಮೆಯ ಹವಳಗಳಾಗಿವೆ ಪ್ರತಿಯೊಂದು ದಾಸರ ನುಡಿಗಳು ಕೂಡ. ಮುಂದುವರಿಯುತ್ತಾ, ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನು ಅರಿಯುತ್ತಾ, ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ. ಮಕ್ಕಳೇ ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನು ಹರಿಯುತ್ತಾ, ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ. ಇಲ್ಲಿ ಮಕ್ಕಳೇ ನೀವೆಲ್ಲ ಕೂಡ ಬನ್ನಿ,
ಬಂದು ಇಲ್ಲಿರ್ತಕ್ಕಂತಹ ಅಕ್ಷರಗಳನ್ನು ಕಲಿಯಿರಿ. ಬದುಕಿನ ತಿರುಳನ್ನು, ಬದುಕಿನ ಸತ್ವವನ್ನು, ಬದುಕಿನ ಸಾರವನ್ನು ತಿಳಿಯೋಣ. ಅವುಗಳನ್ನೆಲ್ಲವನ್ನು ತಿಳಿದುಕೊಳ್ಳೋಣ. ನಮ್ಮಯ ನಾಡಿನ ಪುಣ್ಯದ ಬೀಡಾಗಿರ್ತಕ್ಕಂತಹ ನಮ್ಮ ನಾಡಿನ ಬೀಡಿನ ಒಂದು ನನ್ನಿಯ ಕಥೆಯನ್ನು, ಒಲುಮೆಯ ಕಥೆಯನ್ನು, ಸತ್ಯದ ಕಥೆಯನ್ನು ನಾವು ತಿಳಿದುಕೊಳ್ಳೋಣ. ಆ ಕಥೆಯನ್ನು ಬರೆಯುತ್ತಾ ನಾವು ಕೂಡ ಸಂತಸವಾಗಿ ಕನ್ನಡ ಭಾಷೆಯನ್ನು ಕಲಿಯೋಣ ಎನ್ನುವಂತಹ ಸಂದೇಶವನ್ನು ಕವಿ ಎ.ಕೆ. ರಾಮೇಶ್ವರ ಅವರು ಪದ್ಯದ ಮುಖೇನ ನಮಗೆಲ್ಲರಿಗೂ ಕೂಡ, ಹಾಗೆ ಕಲಿಯುತ್ತಿರುವಂತಹ ಮಕ್ಕಳಿಗೂ ಕೂಡ ನೀಡಿದ್ದಾರೆ. ಗಮನಿಸಿ. ಪಾಠದಲ್ಲಿ ಬಂದಿರತಕ್ಕಂತಹ ಭಾಷಾ ಚಟುವಟಿಕೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಭಾಷಾ ಚಟುವಟಿಕೆ ಅಂದರೆ ಭಾಷೆಯಲ್ಲಿ ಬರ್ತಕ್ಕಂತಹ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಅಂತ ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು ಚಿತ್ತ. ಚಿತ್ತ ಅಂದರೆ ಮನಸ್ಸು. ಆ ಪದದ ಅರ್ಥವನ್ನು ಬರೆದು ಆ ನಂತರ ವಾಕ್ಯವನ್ನು ರಚನೆ ಮಾಡಿ. ಚಿತ್ರ. ನಮ್ಮ ಮನಸ್ಸು ಓದಿನ ಕಡೆಗೆ, ನಮ್ಮ ಚಿತ್ತ ಓದಿನ ಕಡೆಗೆ ಕೇಂದ್ರೀಕರಿಸಬೇಕು. ಒಲುಮೆ. ನಮ್ಮ ನಾಡಿನ ಬಗ್ಗೆ ನಮಗೆ ಒಲುಮೆ ಇರಬೇಕು. ಜನಪದ. ಅಕ್ಷರ ಜ್ಞಾನವಿಲ್ಲದ ಜನಪದರು ಜನಪದ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಕಣಜ. ಕಣಜ. ಅಕ್ಷರಗಳ ಕಣಜವನ್ನು ನಾವು ತಲೆಯಲ್ಲಿ ತುಂಬಿಕೊಳ್ಳಬೇಕು. ತಿರುಳು. ಕನ್ನಡ ನಾಡಿನ ತಿರುಳನ್ನು ತಿಳಿಯಲು ಅಕ್ಷರ ಜ್ಞಾನ ಬೇಕು. ಇದು ಸ್ವಂತ ವಾಕ್ಯ. ನಂತರ ಬನ್ನಿ ವಿರುದ್ಧ ಪದಗಳು. ಒಂದನೇದು ಪುಣ್ಯ ವಿರುದ್ಧ ಪದ ಪಾಪ. ಮೂಢ ವಿರುದ್ಧ ಪದ ಮೂಢ. ಜ್ಞಾನಿ. ಧರ್ಮ ಅಧರ್ಮ. ಅರಳು ಮರಳು. ಇನ್ನು ಪದ್ಯದಲ್ಲಿ ಕೆಲವೊಂದು ಪ್ರಾಸಪದಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಗಮನಿಸಿ. ಆ ಪದಗಳನ್ನು ಹುಡುಕಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಕನ್ನಡ ನುಡಿಯಲಿ, ಕನ್ನಡ ಗುಡಿಯಲಿ. ಇಲ್ಲಿ ಲಿ ಅನ್ನೋ ಅಕ್ಷರ ರಿಪೀಟ್ ಆಗಿದೆ ಎರಡು ಪದಗಳಲ್ಲಿ, ಎರಡು ಲೈನಲ್ಲೂ ಕೂಡ. ಆನಂತರ ಹೃದಯದ ಒಲುಮೆಯ ತುಂಬಿಹುದು. ಹಾಗೆಯೇ ಹಾಲಿನ ತೊರೆಯು ಸಕ್ಕರೆ ಮಳಲು, ಜೇನಿನ ಹನಿಯು ಅಲ್ಲಿಹುದು. ಯು ಎಂತಕ್ಕಂತಹ ಅಕ್ಷರವನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಇಹುದು ಎನ್ನುವಂತಹ ಪದ ಕೂಡ ನಾವು ರಿಪೀಟ್ ಆಗಿರೋದನ್ನು ನೋಡಬಹುದು. ಅಂತಹ ಪದಗಳನ್ನೇ ಪ್ರಾಸಪದಗಳು ಅಂತ ಕರೆಯೋದು. ಅಂತಹ ಪದಗಳನ್ನು ಹುಡುಕಿ ಬರೆಯಿರಿ ಅಂತ ನಿಮಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಲ್ಲಿ ಜಾಗ ಕೂಡ ಕೊಟ್ಟಿದ್ದಾರೆ. ಮಾದರಿ ನುಡಿಯಲಿ ಗುಡಿಯಲಿ ಅಂತ ಇದೆ. ನೀವು ತುಂಬಿಹುದು, ತೊರೆಯು, ತುಂಬಿಹುದು, ಅಲ್ಲಿಹುದು, ತೊರೆಯು, ಹನಿಯು, ಹೀಗೆ ನೀವು ಜೋಡಿ ಮಾಡ್ತಾ ಬರೀಬೇಕು. ತುಂಬಿಹುದು, ಹಾಗೆಯೇ ಅಲ್ಲಿಹುದು, ತೊರೆಯು, ಹನಿಯು, ಹೀಗೆ ಪ್ರಾಸಪದಗಳನ್ನು ಅಲ್ಲಿ ನೀವು ಬರೀಬೇಕಾಗುತ್ತೆ. ಇನ್ನು ದೋಷಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಕೆಳಗಿನ ವಾಕ್ಯಗಳಲ್ಲಿನ ದೋಷಯುಕ್ತ ಪದಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಕನ್ನಡ ಎಡೆಯಲಿ, ಕನ್ನಡ ಗುಡಿಯಲಿ, ಹೃದಯದ ಒಲುಮೆಯು ಅಂತ ಕೊಟ್ಟಿದ್ದಾರೆ. ಇವು ಜಂಬಲಾಗಿರುವಂತಹ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಅದನ್ನು ಬರೀಬೇಕು. ಆ ನಂತರ ಇಲ್ಲಿ ಕೇಳಿದ್ದಾರೆ ಚಿತ್ತ ಪದಗಳನ್ನು ನಕಲು ಮಾಡಿ ಬರೆಯಿರಿ ಅಂದರೆ ಸೇಮ್ ಪದಗಳನ್ನು ನೀವು ಕಾಪಿ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಸಕ್ಕರೆ, ಪುಣ್ಯ, ಅಮೃತ, ನನ್ನಿ, ಹೃದಯ, ಒಲುಮೆ, ಈ ರೀತಿ ಪದಗಳನ್ನು ಕೊಟ್ಟಿದ್ದಾರೆ. ಆ ನಂತರ ನಿಮಗೆ ಏನು ಕೊಟ್ಟಿದ್ದಾರೆ, ಏಕವಚನ ಇರೋದನ್ನು ಬಹುವಚನ ಮಾಡಿ ಅಂತ. ಮಕ್ಕಳು, ಮಗು ಒಂದು ಮಾದರಿ ಕೊಟ್ಟಿದ್ದಾರೆ. ಆ ನಂತರ ನೀವು ಗುಡಿಗಳು ಅಂತ ಇದೆ, ಗುಡಿ ಏಕವಚನ. ತೊರೆಗಳು, ತೊರೆ. ಶರಣರು, ಶರಣ. ಹವಳಗಳು, ಹವಳ. ಹೀಗೆ ಬಹುವಚನದಲ್ಲಿರೋದನ್ನು ಏಕವಚನದಲ್ಲಿ ಬರೀಬೇಕು. ಆ ನಂತರ ಬನ್ನಿ ಸುಳಿವು ಪದ ಉಪಯೋಗಿಸಿ ಕವಿತೆ ಕಟ್ಟಿರಿ ಅಂತ ಕೇಳಿದ್ದಾರೆ. ನಮ್ಮ ನಾಡು ಕನ್ನಡ ಅಂತ ಇದೆ. ಅದಾದಮೇಲೆ ಇಲ್ಲಿ ನಮ್ಮ ಡ್ಯಾಶ್ ಕನ್ನಡ, ನಮ್ಮ ಡ್ಯಾಶ್ ಕನ್ನಡ ಅಂತ ಪ್ರತಿ ಸೆಂಟೆನ್ಸಲ್ಲೂ ಸೇಮ್ ಕೊಟ್ಟಿದ್ದಾರೆ. ಅದಕ್ಕೆ ಸುಳಿವು ಪದಗಳು ಯಾವ್ಯಾವ ಕೊಟ್ಟಿದ್ದಾರೆ ಕೆಳಗಡೆ ಬ್ರಾಕೆಟಲ್ಲಿ ಗಮನಿಸಿ. ಸುಳಿವು ಪದಗಳು ಯಾವ್ಯಾವು ಅಂದರೆ ಭಾಷೆ, ಉಸಿರು, ದೈವ, ಬೀಡು ಅನ್ನೋ ಪದಗಳನ್ನು ಕೊಟ್ಟಿದ್ದಾರೆ. ನಮ್ಮ ಭಾಷೆ ಕನ್ನಡ, ನಮ್ಮ ಉಸಿರು ಕನ್ನಡ, ನಮ್ಮ ದೈವ ಕನ್ನಡ, ನಮ್ಮ ಬೀಡು ಕನ್ನಡ. ಹೀಗೆ ಇಲ್ಲಿರೋ ಸುಳಿವು ಪದಗಳನ್ನು ನೀವು ಆ ಬಿಟ್ಟ ಸ್ಥಳದಲ್ಲಿ ಬರೆದು ಕವಿತೆಯನ್ನು ಬರೆಯಿರಿ ಅನ್ನೋದು ಇಲ್ಲಿನ ಒಂದು ಚಟುವಟಿಕೆ. ಇದಾಗಿದೆ 5ನೇ ತರಗತಿಯ 2ನೆಯ ಪದ್ಯ. ಯಾವುದು? ಎ.ಕೆ. ರಾಮೇಶ್ವರ ಅವರು ರಚನೆ ಮಾಡಿರುವ ಕನ್ನಡ ನುಡಿ ಪದ್ಯದ ಒಂದು ರಾಗವಾಗಿ ಹಾಡುವಿಕೆ, ಪದ್ಯದ ಸಾರಾಂಶ ಹಾಗೂ ಭಾಷಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ವಿವರಣೆ.
ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.